ನಮಸ್ತೆ, ನಿಮಗೆಲ್ಲರಿಗೂ ವೃದ್ಧಿ ಕಿಚನ್ಗೆ ಆದರದ ಸ್ವಾಗತ. ನಾನಿಂದು ನಿಮ್ಮೆಲ್ರಿಗೂ ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಏನಪ್ಪ ನಮ್ಮೆಲ್ರಿಗೂ ಗೊತ್ತಿದೆ ಮೊಟ್ಟೆ ಪಲ್ಯ, ಇವರೇನು ಹೊಸದಾಗಿ ಹೇಳ್ಕೊಡ್ತಾರೆ ಅಂತ ಅನ್ನಿಸ್ಬೋದು. ಆದರೆ ಕೆಲವರಿಗೆ ಇದು ಗೊತ್ತಿರಲ್ಲ. ಆದರೂ ಸಹ ಗೊತ್ತಿರೋರ್ಗೂ ಕೆಲವೊಂದು ಮಾಹಿತಿ ಏನಪ್ಪ ಕೊಡ್ತೀನಿ ಅಂತಂದರೆ, ಯಾವುದೇ ಅಡುಗೆ ತೊಗೊಂಡ್ರೂ ಅದೇ ಟೇಸ್ಟ್ ಇರುತ್ತೆ. ನೀವು ಹೋಟ್ಲಲ್ಲಿ ಹೋಗಿ ಆರ್ಡ್ರ್ ಮಾಡಿ ನೋಡಿ, ಯಾವುದೇ ಡಿಶ್ ತೊಗೊಂಡ್ರು ಏನು ತಿಂದು ಟೇಸ್ಟ್ ಮಾಡಿದ್ರು ಒಂದೇ ರೀತಿ ಇರುತ್ತೆ. ಕಾರಣ ಎಲ್ಲದಕ್ಕೂ ಒಂದೇ ರೀತಿ ಮಸಾಲ, ಎಲ್ಲದಕ್ಕೂ ಒಂದೇ ರೀತಿ ಇಂಗ್ರೀಡಿಯೆಂಟ್ಸ್ನ ಹಾಕಿ ಬೇರೆ ಬೇರೆ ಹೆಸರು ಕೊಟ್ಟು ಮಾಡ್ತಾ ಇರೋದು ಇತ್ತೀಚೆಗೆ ಜಾಸ್ತಿ ಆಗೋಗಿದೆ. ಆದ್ದರಿಂದ ಕೆಲವೊಂದು ಹಳೆಯ ರುಚಿಗಳು ನಮ್ಮಿಂದ ಕಣ್ಮರೆ ಆಗ್ತಾ ಇದೆ. ಇದು ಸಾಕಷ್ಟು ಜನರಿಗೆ ಅನುಭವ ಆಗಿರುತ್ತೆ. ನಮ್ಮ ತಾಯಿ ಮಾಡ್ತಾ ಇದ್ದು, ನಮ್ಮ ಹಿರಿಯರು ಮಾಡ್ತಿದ್ರ ಅಡುಗೆ ಥರ ಈಗ ಇಲ್ಲ ಇವು, ಆದರೂ ಸಹ ಬಾಯಿ ರುಚಿಗೋಸ್ಕರ ತಿನ್ನಲೇಬೇಕಾಗುತ್ತೆ ಅನ್ನೋದು ಸಾಕಷ್ಟು ಜನರ ಅಳಲು. ಯಾಕೆ ಅಂತ ಹೇಳಿದ್ರೆ, ಸಾಕಷ್ಟು ಪದಾರ್ಥಗಳನ್ನು ಕೆಲವೇ ಒಂದೆರಡು ಐಟಮ್ಗಳಲ್ಲಿ ಮಾಡಿ ಮುಗಿಸ್ಬಿಡ್ಬೋದು. ಅಂಥದ್ದೇ ಒಂದು ಈ ಮೊಟ್ಟೆ ಪಲ್ಯ. ತುಂಬ ಕೇವಲ ಐಟಮ್ ಅಂತ ಹೇಳಿದ್ರೆ, ಕೇವಲ ಮೊಟ್ಟೆ ಇದ್ದರೆ ಸಾಕು. ಈರುಳ್ಳಿ, ಸಾಲ್ಟು, ಪೆಪ್ಪರು ಅಂದರೆ ಕರಿಮೆಣಸು, ಇದಿಷ್ಟು ಇದ್ದರೆ ಈ ಮೊಟ್ಟೆ ಪಲ್ಯನ ನಾವು ತುಂಬ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು. ಈ ರೀತಿ ಮೊಟ್ಟೆ ಪಲ್ಯನ ನೀವು ಮಾಡ್ಕೊಂಡು ನೋಡಿ, ನಿಮಗೆ ಅನಿಸುತ್ತೆ ಹೌದು ಇದ್ರ ಟೇಸ್ಟು ಡಿಫ್ರೆಂಟ್ ಆಗಿದೆ. ನಾವು ಇದಕ್ಕೆ ಯಾವುದೇ ಗರಂ ಮಸಾಲ ಆಗಲಿ, ಯಾವುದೇ ಚಾಟ್ ಮಸಾಲ ಆಗಲಿ ಏನೂ ಹಾಕೋಂಗಿಲ್ಲ. ಕೇವಲ ಈರುಳ್ಳಿ, ಮೊಟ್ಟೆ, ಕರಿಮೆಣಸು, ಉಪ್ಪು ಅಷ್ಟೇ. ಇದಿಷ್ಟನ್ನೇ ಬಳಸಿ ಯಾವ ರೀತಿ ಮೊಟ್ಟೆ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಈರುಳ್ಳಿನ ಹೆಚ್ಚಿಟ್ಕೊಳ್ಳೋಣ. ಈರುಳ್ಳಿನ ನೀವು ಪಲ್ಯಗೆ ಹೇಗೆ ಹೆಚ್ಚಿಟ್ಕೋತೀರೋ ಹಾಗೆ ಸಣ್ಣದಾಗಿ ಡೈಸ್ ಮಾಡ್ಕೋಬೇಕು. ಹಾಗೆ ಸಣ್ಣದಾಗಿ ಹೆಚ್ಕೋಬೇಕು ನೀವು, ಸಣ್ಣ ಸಣ್ಣ ತುಂಡುಗಳಾಗಿ. ಸ್ಲೈಸ್ ಮಾಡ್ಕೋಬೇಡಿ. ಇದನ್ನು ಚಾಪ್ ಮಾಡ್ಕೋಬೇಕು. ಸ್ಲೈಸ್ ರೀತಿ ಮಾಡ್ಕೋಬಾರ್ದು, ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ಕೋಬೇಕು. ಈ ಮೊಟ್ಟೆ ಪಲ್ಯಕ್ಕೆ ಎಷ್ಟು ಈರುಳ್ಳಿ ಹಾಕ್ತಿರೋ ಅಷ್ಟು ರುಚಿಯಾಗಿರುತ್ತೆ. ಈ ರೀತಿ ಸಣ್ಣ ಸಣ್ಣ ಡೈಸ್ಗಳಾಗಿ ಮಾಡ್ಕೋಬೇಕು. ಎಷ್ಟು ಈರುಳ್ಳಿ ಹಾಕ್ತಿರೋ ಅಷ್ಟೇ ಚೆನ್ನಾಗಿ ಮೊಟ್ಟೆ ಪಲ್ಯ ಬರುತ್ತೆ. ಯಾವ ರೀತಿ ಈಗ ನೋಡಿ, ಈ ರೀತಿ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ಕೋಬೇಕು. ಸ್ಲೈಸ್ ಮಾಡ್ಕೋಬಾರ್ದು, ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೋಬಾರ್ದು, ತುಂಡುಗಳಾಗಿ ಮಾಡ್ಕೋಬೇಕು. ನಾನೀಗ ಒಂದು 4 ಮೊಟ್ಟೆ ತೊಗೋತೀನಿ. 4 ಮೊಟ್ಟೆಗೆ ಈಕ್ವಲ್ ಆಗಿ ಈರುಳ್ಳಿ ತೊಗೋಬೋದು. ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಬಳಸ್ಕೋಬೋದು. ಎಷ್ಟು ಈರುಳ್ಳಿ ಹಾಕ್ತಿರೋ ಅಷ್ಟು ಚೆನ್ನಾಗೇ ಇರುತ್ತೆ ಮೊಟ್ಟೆ ಪಲ್ಯ. ನಾನು ಒಂದು 4 ಮೊಟ್ಟೆ ತೊಗೊಂಡು ಅದಕ್ಕೆ ಒಂದಷ್ಟು ಈರುಳ್ಳಿ ಹಾಕಿ ಮಾಡಿ ತೋರಿಸ್ತೀನಿ. ಈಗ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಬಿಡೋಣ. ಇದಕ್ಕೆ ನೀವು ಒಂದು ಗಮನಿಸಿ, ನಾನು ಇದಕ್ಕೆ ಯಾವುದೇ ಕಾರಣಕ್ಕೂ ಹಸಿಮೆಣಸಿಕಾಯಿ ಹಾಕ್ತಾಯಿಲ್ಲ. ನಾವು ಇದೇ ಮಾಡೋದು ಎಲ್ಲ ಪದಾರ್ಥಕ್ಕೂ, ಎಲ್ಲ ಅಡುಗೆಗೂ ಹಸಿಮೆಣಸಿಕಾಯಿ ಅಂತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೆ, ಗರಂ ಮಸಾಲ ಅಂತೆ, ಇವೆಲ್ಲ ಹಾಕ್ಬಿಡ್ತೀವಲ್ಲ, ಆಗಲೇ ಟೇಸ್ಟು ಎಲ್ಲ ಒಂದೇ ಥರ ಅನಿಸೋದು, ನಮಗೆ ಯಾವುದು ವ್ಯತ್ಯಾಸ ಅನಿಸೋದೇ ಇಲ್ಲ. ಅದಕ್ಕೆ ಪ್ರತಿಯೊಂದು ಅಡುಗೆನ ನಾವು ಮೇಯ್ನಾಗಿ ಹೇಗೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೋಬೇಕು. ಈಗ ಎಲ್ಲ ಈರುಳ್ಳಿನೂ ಹೆಚ್ಕೊಂಡ್ಬಿಡ್ತೀನಿ. ಈಗ ನೋಡಿ, ನಾನು ಒಂದು ಮೀಡಿಯಮ್ ಗಾತ್ರದ್ದು 3 ಈರುಳ್ಳಿ ತೊಗೊಂಡಿದ್ದೀನಿ. 4 ಮೊಟ್ಟೆ ತೊಗೋತೀನಿ. ಈಗ ನೋಡಿ, ನಾನು 3 ಮೀಡಿಯಮ್ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈರುಳ್ಳಿ ಹೆಚ್ಚೋದಂದರೆ ಯಾರೋ ಹೊಡೆದ್ಬಿಟ್ರು ಅನ್ನೋರಿಗೆ ಗಡ್ಡಲ್ಲಿ ನೀರು ಬರುತ್ತೆ.
ಈಗ ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 2 ಚಮಚೆ ಸಾಕು ಎಣ್ಣೆ. ಅಂದರೆ ಈ ಈರುಳ್ಳಿ ಬಾಡಿಸ್ಕೊಳ್ಳೋದಕ್ಕಷ್ಟೇ, ಮೊಟ್ಟೆಗೆ ನಷ್ಟಾಗಿ ಬೇಕಾಗಿಲ್ಲ ಆಯಿಲು. ಈ ಈರುಳ್ಳಿ ಬಾಡಿಸ್ಕೊಳ್ಳೋದಕ್ಕೆ ಎಷ್ಟು ಸಾಕು ಅಷ್ಟು ಎಣ್ಣೆ ನೀವು ಬಳಸ್ಕೊಳ್ಳಿ. ಎಣ್ಣೆನ ತಿನ್ನಬಾರ್ದು ಹಾಗೆ ಹೇಗೆ ಅಂತ ಹೇಳ್ತಾರೆ, ಆದರೆ ಎಣ್ಣೆ ಎಣ್ಣೆ ಪ್ರಮಾಣ ದೇಹಕ್ಕೆ ಬೇಕೇ ಬೇಕು. ಅದು ನನಗೆ ಗೊತ್ತಿಲ್ಲಪ್ಪ, ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಅಂದರೆ ಏನೂ ತಿನ್ನೋಕ್ಕಾಗೋದೇ ಇಲ್ಲ. ಈ ಮೊಟ್ಟೆ ಪಲ್ಯ ಮಾಡೋದಕ್ಕೆ 2 ಚಮಚೆ ಎಣ್ಣೆ ಸಾಕು. ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಕೆಂಪಗೆ ಆಗೋ ತನಕ ಬಾಡಿಸ್ಕೋಬೇಕು. ಅಂತಂದರೆ ತೀರಾ ಕಂದು ಬಣ್ಣ ಬರೋ ತನಕಲ್ಲ, ಬರೀ ಟ್ರಾನ್ಸ್ಲೂಸೆಂಟ್ ಆಗೋ ತನಕ. ಅಂದರೆ ಈರುಳ್ಳಿ ಏನಿದೆಯಲ್ಲ ಇದು ಟ್ರಾನ್ಸ್ಪರೆಂಟ್ ಆದಂಗೆ ಕಾಣುತ್ತೆ, ಅಲ್ಲಿವರೆಗೆ ಅಷ್ಟೇ ಇದನ್ನು ಹುರ್ಕೋಬೇಕು. ಇದಕ್ಕೆ ಬೇಕಂದರೆ ಕರ್ಬೇವಿನ ಸೊಪ್ಪು ಹಾಕೋಬೋದು, ಬೇಡ ಏನು ಇಲ್ಲದೇ ಬರೀ 3 ಇಂಗ್ರೀಡಿಯೆಂಟ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಕೆಲವರು ಇದಕ್ಕೆ ಹಾಕ್ತಾರೆ ಕರ್ಬೇವಿನ ಸೊಪ್ಪು. ಇದಕ್ಕೆ ಗರಂ ಮಸಾಲ ಅಂತೆ ಅದಂತೆ ಇದಂತೆ ಅಂತ ಹೇಳಿಬಿಟ್ಟು ಹಾಕಿಬಿಟ್ಟು ಇದ್ರದ್ದು ಒಳ್ಳೆ ತಿಂದಾಗ ನಿಮಗೆ ಅದರದ್ದು ಮೊಟ್ಟೆದು ಅಂಶ ಇದೆಯಲ್ಲ ಅದೆಲ್ಲ ಕಳ್ಕೊಬೇಡಿ. ಈಗ ಏನು ಹೇಳ್ತೀನೋ ಅಷ್ಟೇ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮನೇಲಿ ಮಾಡಿ ನೋಡಿ. ಆಮೇಲೆ ಬೇಕಾದರೆ ನಿಮಗೆ ಬೇರೆ ರೀತಿಯಲ್ಲಿ ಮಾಡಿ ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಆದರೆ ಮೇನ್ ಹೇಗಿರುತ್ತೋ ಹಾಗೆ ಮಾಡಿ ಫಸ್ಟು ತಿಂದು ನೋಡಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಬರೀ ಹುರ್ಕೋಬೇಕು, ಅದು ತೀರಾ ಈ ಬಿರಿಯಾನಿಗೆ ಕೆಂಪಗೆ ಮಾಡ್ಕೋತಿರಲ್ಲ ಅಷ್ಟು ಕೆಂಪಿಗೆ ಇದನ್ನು ಮಾಡ್ಕೊಳ್ಳೋಂಗಿಲ್ಲ, ಬರೀ ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು. ಅಂದರೆ ಈರುಳ್ಳಿ ವಾಸನೆ ಹೋಗೋ ತನಕ ಅಂತ ಅರ್ಥ. ಹೊಸಬ್ರಿಗೆ ಗೊತ್ತಾಗಲ್ಲ ಇದು ಹಾಗೆ ಹೆಂಗಂದ್ರೆ ಹೆಂಗನಪ್ಪ ಅಂತ. ಸ್ವಲ್ಪ ಹುರಿತಾ ಇದ್ದಂಗೆ ನಿಮಗೆ ಈ ಈರುಳ್ಳಿ ಬಣ್ಣಕ್ಕಿಂತ ಸ್ವಲ್ಪ ಬದಲಾದಂಗೆ ಕಾಣುತ್ತಲ್ಲ ಅಷ್ಟು ಹುರ್ಕೋಬೇಕಷ್ಟೆ. ಕೆಲವರು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾರೆ, ಚಿಟಿಕೆ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಈರುಳ್ಳಿ ಅಂತ. ಬೇಗ ಹಾಕಬೇಕು ಅನ್ನೋರು ಹಾಕೋಬೋದು, ಆದರೆ ನ್ಯಾಚುರಲ್ ಆಗಿ ಅದರದ್ದು ಆಯಿಲ್ ಬಿಡುತ್ತಲ್ಲ ಆ ಫ್ಲೇವರೇ ಬೇರೆ. ನಿಮಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಈ ಮೊಟ್ಟೆ ಬೇಯಿಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಿಮಗೆ ಆಶ್ಚರ್ಯ ಆಗುತ್ತೆ. ಸಾಮಾನ್ಯ ಮೊಟ್ಟೆ ಬೇಯಿಸೋದು ಹೇಳ್ಕೊಡ್ತೀರಾ, ಇದೇನು ಎಲ್ರಿಗೂ ನಮಗೂ ಗೊತ್ತು ನೀರಿಟ್ಟೆ ಕಾಯಿಸ್ತೆ ಅಂತ. ಆದರೆ ನಾನು ಹೇಳ್ಕೊಡೋ ಮೊಟ್ಟೆ ಬೇಯಿಸೋದನ್ನು ನೀವು ಒಂದ್ಸರಿ ನೋಡಿ. ನೀವು ಯಾರು ಸಾಮಾನ್ಯವಾಗಿ ಆ ಥರ ಮಾಡಿರೋದಿಲ್ಲ, ಆ ಗ್ಯಾರಂಟಿ ನಾನು ಹೇಳ್ತೀನಿ. ಒಂದು 3-4 ನಿಮಿಷ ಹುರ್ಕೋಬೇಕು. ಒಂದೊಂದು ಸ್ಟೌವಿಂದ ಬೇರೆ ಬೇರೆ ಥರ ಐತೆ. ಎಲೆಕ್ಟ್ರಿಕ್ ಸ್ಟವ್ ಆಗಿರೋದ್ರಿಂದ ಇದನ್ನು ಒಂದು 3-4 ನಿಮಿಷ ಹುರ್ಕೋಬೇಕಾಗತ್ತೆ. ಅದೇ ಗ್ಯಾಸಲ್ಲಾದರೆ ಹೈ ಫ್ಲೇಮಲ್ಲಿಟ್ಟರೆ 2 ನಿಮಿಷದಲ್ಲೇ ನಿಮಗೆ ಕೆಂಪಗಾಗ್ಬಿಡತ್ತೆ, ಸಾಕು. ಆವಾಗ ಈ ಎಲೆಕ್ಟ್ರಿಕ್ ಸ್ಟವ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಉರಿಬೇಕು. ಸ್ವಲ್ಪ ಒಂದು 2 ನಿಮಿಷ ಜಾಸ್ತಿ ಟೈಮ್ ತೊಗೊಳುತ್ತೆ. ಬಟ್ ಇದರಲ್ಲಿ 6000 ವ್ಯಾಟ್ಸ್ ಇರುತ್ತಲ್ಲ, ಆ ವ್ಯಾಟ್ಸಲ್ಲಿ ಬಹಳ ಬೇಗ ಆಗುತ್ತೆ. ಎಲೆಕ್ಟ್ರಿಕ್ ಸ್ಟವಲ್ಲಿ ಒಂದು 3 ನಿಮಿಷ ಇಡಿದ್ರೆ ನಿಮಗೆ ಗ್ಯಾಸಲ್ಲಿ 1-1.5 ನಿಮಿಷ ಆಗುತ್ತೆ. ಅಷ್ಟು ಹೊತ್ತು ಒಂದು 2 ನಿಮಿಷ ಹುರ್ಕೊಳ್ಳಿ ಈರುಳ್ಳಿನ, ಹಸಿ ವಾಸನೆ ಹೋಗೋ ತನಕ. ಕರ್ಬೇವಿನ ಸೊಪ್ಪು ಬೇಕಾದರೆ ಈ ಸ್ಟೇಜಲ್ಲಿ ಹಾಕೋಬೋದು. ಹಸಿ ಮೆಣಸಿಕಾಯಿ ಏನಕ್ಕೂ ಹಾಕೋದಕ್ಕೆ ಹೋಗಬೇಡಿ. ಕರ್ಬೇವಿನ ಸೊಪ್ಪು ಹಾಕ್ಬೋದು. ಕೆಲವರು ಕರ್ಬೇವಿನ ಸೊಪ್ಪು ತಿನ್ನೋಲ್ಲ, ತೆಗೆದು ಇಟ್ಬಿಡ್ತಾರೆ. ಸ್ಲೈಸಾಗಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಸಣ್ಣ ಕತ್ತರಿಸ್ಕೊಂಡಾಗ ಟೇಸ್ಟ್ ಜಾಸ್ತಿ ಇರುತ್ತೆ.
ಯಾಕಂತಂದರೆ ಮೊಟ್ಟೆ ಹುರಿದಾಗಲೂ ಅದು ಸಹ ಪುಡಿಯಾಗಿರುತ್ತಲ್ಲ, ನೀವು ಅವಾಗ ಬರೀ ಸ್ಲೈಸ್ ಇದ್ದಾಗ ತಿನ್ನೋದಕ್ಕಷ್ಟು ಮಜಾ ಕೊಡೋಲ್ಲ. ಅದಕ್ಕೆ ನೀವು ಕೆಲವೊಂದಕ್ಕೆ ಯಾವ ರೀತಿ ಇದ್ದರೆ ಚೆನ್ನಾನೋ ಆ ರೀತಿಯೇ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ, ಬಣ್ಣ ಬದಲಾಗ್ತಾ ಇದೆ. ಹೀಗೆ 3 ನಿಮಿಷ ಹುರ್ಕೊಂಡ್ಮೇಲೆ ಇದಕ್ಕೆ ಈಗ ಮೊಟ್ಟೆ ಒಡೆದು ಹಾಕೋಬೇಕು. ಮೊಟ್ಟೆನ ಹೊಸದಾಗಿದ್ರೇನೋ ಪರವಾಗಿಲ್ಲ, ಧೈರ್ಯವಾಗಿ ಒಡೆದು ಹಾಕೋಬೋದು. ಆದರೆ ಕೆಲವು ಸಲ ಏನಾಗುತ್ತೆ ಅಂದರೆ ಮೊಟ್ಟೆ ಅಲ್ಲಿಂದ ತಂದಿದ್ದಾಗಲೂ ಅಥವಾ ಯಾವುದೇ ಕಾರಣಕ್ಕೂ ಏನಾದರೂ ಅದು ಕೆಟ್ಟೋಗಿದ್ರೆ ಡೈರೆಕ್ಟಾಗಿ ಹಾಕಿದ್ರೆ ಇಡೀ ಪದಾರ್ಥನೇ ಕೆಟ್ಟೋಗ್ಬಿಡುತ್ತೆ. ಆದ್ದರಿಂದ ಬೇರೆ ಬೌಲಿಗೆ ಒಡೆದು ಹಾಕ್ಕೊಂಡು ಆಮೇಲೆ ಇದಕ್ಕೆ ಹಾಕ್ಕೊಳ್ಳೋದು ಒಳ್ಳೆಯ ಅಭ್ಯಾಸ. ಈಗ ನೋಡಿ, ಈ ರೀತಿ ಕೆಂಪು ಬಣ್ಣಕ್ಕೆ ಹಾಕಬೇಕು. ಈಗ ಇದಕ್ಕೆ ಮೊಟ್ಟೆ ಹಾಕ್ಕೊಳ್ಳೋಣ ಒಡೆದು. ಒಂದೊಂದೇ ಮೊಟ್ಟೆ ಒಂದೊಂದು ಸಲಿಗೆ ಹಾಕ್ಕೊಂಡು ಹುರಿರಿ. ಒಂದೇ ಸಲಿಗೆ ಎಲ್ಲ ಮೊಟ್ಟೆನೂ ಹಾಕಿಬಿಟ್ಟು ಹುರಿಯೋದಕ್ಕೆ ಹೋಗಬೇಡಿ. ಒಂದೊಂದು ಮೊಟ್ಟೆ ಒಂದೊಂದು ಸಲಿಗೆ ಹಾಕಿ ಹುರಿರಿ. ಇದು ಹುರಿದಾದ್ಮೇಲೆ ಇನ್ನೊಂದು ಮೊಟ್ಟೆ ಈ ರೀತಿ ಸೇರಿಸ್ಬೇಕು. ಒಂದೇ ಸಲಿಗೆ ಹಾಕಿದ್ರೆ ಬೇಯೋದು ಹದ ಇದೆಯಲ್ಲ ಸ್ವಲ್ಪ ಬೇರೆ ಥರ ಆಗುತ್ತೆ. ಆದ್ದರಿಂದ ಒಂದು ಮೊಟ್ಟೆ ಬೇಯಿಸ್ಕೊಳ್ಳಿ, ಆಮೇಲೆ ಇನ್ನೊಂದು ಮೊಟ್ಟೆ ಬೇಯಿಸಿ, ಇದನ್ನು ಹುರ್ಕೊಳ್ಳಿ, ಇನ್ನೊಂದು ಹಾಕಿ. ಅದು ಬೆಂದಿದೆ ಅಂತ ಅನ್ನಿಸ್ತು ಅಂದಾಗ ಇನ್ನೊಂದು ಮೊಟ್ಟೆ, ಯಾಕಂದರೆ ಆವಾಗ ಎಲ್ಲ ಹೊಡೆದಿರ್ತಿಲ್ಲ, ಆ ಮೊಟ್ಟೆ ಎಲ್ಲ ನೀಟಾಗಿ ಬೇಯುತ್ತೆ, ಬೇಗನೂ ಆಗೋಗುತ್ತೆ. ಇವಾಗ ಜಾಸ್ತಿ ಹೊತ್ತು ಅಲ್ಲಾಡಿಸ್ಬೇಕು ಅನ್ನೋದು ಇರೋದೇ ಇಲ್ಲ. ನೋಡಿ, ಈಗ ಇನ್ನೊಂದು ಮೊಟ್ಟೆ ಹಾಕೋತೀನಿ. ಮೊಟ್ಟೆನ ಯಾವಾಗಲೂ ಒಂದೊಂದೇ ಒಡೆದು ಹಾಕಬೇಕು. ಆವಾಗ ಅದು ನೀಟಾಗಿ ಬೇಯುತ್ತೆ, ಬೇಗನೂ ಬೇಯುತ್ತೆ. ಹಾಕ್ಬಿಟ್ಟು ಎಲ್ಲನೂ ಒಂದೇ ಸಮ ಅಂತ ಅಲ್ಲಾಡಿಸೋ ಅವಶ್ಯಕತೆ ಇರಲ್ಲ. ಅದಕ್ಕೆ ಒಂದಾದ್ಮೇಲೊಂದು ಹಾಕೋದು. ಇದಕ್ಕೆ ಇಷ್ಟು ಈರುಳ್ಳಿಗೆ ಬೇಕಂದರೆ ಇಷ್ಟು ಮೊಟ್ಟೆನೂ ಸಾಕು, 3 ಮೊಟ್ಟೆನೇ ಸಾಕು. ಬೇಕು ಅಂತಂದರೆ ಇನ್ನೊಂದು ಮೊಟ್ಟೆ ಹಾಕೋಬೋದು. ನಿಮಗೆ ಈರುಳ್ಳಿನೂ ಅಷ್ಟೇ ಈ ಥರ ಇರಬೇಕು, ಮೊಟ್ಟೆನೂ ಅದೇ ಥರ ಇರಬೇಕು, ಆಗಲೇ ಚೆನ್ನಾಗಿರುತ್ತೆ. ಈರುಳ್ಳಿನೂ ಅಷ್ಟೇ ಜಾಸ್ತಿ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ. ನನಗೆ ಇನ್ನೊಂದು ಮೊಟ್ಟೆ ಹೊಡೆದು ಹಾಕ್ತೀನಿ ಇದಕ್ಕೆ. ಆಗೋಯ್ತು ನೋಡಿ. ಈರುಳ್ಳಿ ಹೆಚ್ಕೊಂಡ್ರೆ ಮೊಟ್ಟೆ ಈರುಳ್ಳಿ 2 ನಿಮಿಷ ಬಾಡಿಸ್ಕೊಂಡ ತಕ್ಷಣ ಈ ಮೊಟ್ಟೆನ ಹಾಕಿದ್ರೆ ಒಂದು 5-10 ನಿಮಿಷದಲ್ಲಿ 10 ನಿಮಿಷದ ಒಳಗಡೆನೇ ಇದು ಮೊಟ್ಟೆ ಪಲ್ಯ ನಿಮಗೆ ಸಿದ್ಧ ಆಗಿಬಿಡತ್ತೆ. ಈಗ ಇದನ್ನು ಒಂಚೂರು ಚೆನ್ನಾಗಿ ಬಾಡಿಸ್ಕೋಬೇಕು. ಅಂದರೆ ಈಗ ನೀವೇನು ಮೊಟ್ಟೆ ಹಾಕಿರ್ತೀರಲ್ಲ, ಆ ಮೊಟ್ಟೆದು ಲೋಳೆ ಇರಬಾರ್ದು, ಎಲ್ಲ ಬೆಂದು ಹೋಗ್ಬಿಡ್ಬೇಕು, ಅಷ್ಟು ಬೇಯಿಸ್ಕೋಬೇಕು. ಇದನ್ನು ನಿಮಗೆ ಗೊತ್ತಾಗತ್ತೆ ಅದು. ಈಗ ಈ ಮೊಟ್ಟೆ ಬೆಂದಿದೆ ನೋಡಿ, ಎಲ್ಲೂ ಸಹ ಅದ್ರದ್ದು ಹಳದಿ ಲೋಳೆ ಆಗಲಿ ಬಿಳಿ ಲೋಳೆ ಆಗಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಈಗ ಬೆಂದಿದೆ. ಈಗ ಒಂದು 2 ನಿಮಿಷ ಹಿಂಗೆ ಹಲ್ಲಾಡಿಸ್ಕೊಳ್ಳಿ. ಈಗ ನೀವು ಇದಕ್ಕೆ ಒಂದು ಕಾಳು ಮೆಣಸು ಮತ್ತು ಸಾಲ್ಟ್ ಹಾಕಬೇಕು. ಕಾಳು ಮೆಣಸು ಮತ್ತು ಸಾಲ್ಟ್ ಹಾಕೋದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಹಾಕ್ಕೋಬೇಕು. ಈಗ ಮೊದಲು ಉಪ್ಪು ಹಾಕ್ಬಿಡ್ತೀನಿ, ಆಮೇಲೆ ಕಾಳು ಮೆಣಸಿನ ಬಗ್ಗೆ ಹೇಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಮೊಟ್ಟೆಯಲ್ಲಿ ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ಆದಷ್ಟು ಕಮ್ಮಿನೇ ಹಾಕ್ಕೊಳ್ಳಿ. ಮೊಟ್ಟೆಲೂ ಇರುತ್ತೆ ಉಪ್ಪಿನಂಶ.
ನಿಮ್ಮ ರುಚಿಗೆ ಎಷ್ಟು ಸಾಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಜಾಸ್ತಿ ಉಪ್ಪು ಹಾಕೋದಕ್ಕೆ ಹೋಗ್ಬಿಡಿ, ಮೊಟ್ಟೆಗೆ ಅಷ್ಟಾಗಿ ಉಪ್ಪು ಬೇಕಾಗಿಲ್ಲ. ಈಗ ಇದಕ್ಕೆ ಪುಡಿ ಮಾಡ್ಕೊಂಡಿರೋ ಮೆಣಸು, ಈ ಕಾಳು ಮೆಣಸು ಇದೆಯಲ್ಲ ಇದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು. ಇದು ಕುಟ್ಟಿ ಪುಡಿ ಮಾಡ್ಕೊಂಡಿರೋದನ್ನು ಹಾಕಿದ್ರೆ ಇದಕ್ಕೆ ಫ್ಲೇವರ್ ಜಾಸ್ತಿ ಬರುತ್ತೆ. ಈ ಅಂಗಡಿಲಿ ಪೌಡರ್ ಸಿಕ್ತು ಅದನ್ನು ಹಾಕಿದೆ ಅಂದರೆ ಅದು ಅಷ್ಟು ಈ ಮೆಣಸು ಮತ್ತು ಮೊಟ್ಟೆಗೆ ಒಳ್ಳೆ ಕಾಂಬಿನೇಷನು. ಆ ಕಾಂಬಿನೇಷನ್ನು ವರ್ಕ್ ಆಗೋಲ್ಲ, ನಾನು ಕುಟ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಅದನ್ನೇ ಬಳಸಿ. ಆದರೆ ಈ ಮೆಣಸು ಇದೆಯಲ್ಲ ಇದನ್ನು ತರಿಯಾಗಿ ಪುಡಿ ಮಾಡ್ಕೊಂಡು ಹಾಕಿದಾಗ ಅದ್ರದ್ದು ಟೇಸ್ಟೇ ಬೇರೆ ಥರ ಇರುತ್ತೆ. ನಾವು ಈಗ ಆ ಮೆಣಸನ್ನು ಪುಡಿ ಮಾಡ್ಕೊಳ್ಳೋಣ. ಗಮನ ಇರಲಿ. ಆಮೇಲೆ ಒಂದು ಕಡೆ ಮೊಟ್ಟೆ ಪುಡಿ ಮಾಡ್ಕೊಳ್ಳುವಾಗ ಇದು ಸೀದೋಗ್ಬಿಟ್ಟದು ಅಂತ ಅಷ್ಟೇ. ಈಗ ಇದನ್ನು ನಾನು ಕುಟ್ಟಿ ಪುಡಿ ಮಾಡಿಕೊಂಡೆ. ಈ ಕುಟ್ಟಿ ಪುಡಿ ಮಾಡಿದಂಥ ಮೆಣಸಿದೆಯಲ್ಲ ಇದನ್ನು ಇದ್ರ ಮೇಲ್ಗಡೆ ಉದುರಿಸ್ಬೇಕು. ಮೆಣಸು ಆರೋಗ್ಯಕ್ಕೆ ಒಳ್ಳೆಯದು, ತಂಪು ಕೊಡುತ್ತೆ ಮೆಣಸು ದೇಹಕ್ಕೆ. ಇಷ್ಟೇ, ಈಗ ಮೊಟ್ಟೆ ಪಲ್ಯ ರೆಡಿ. ಕೊನೆಯಲ್ಲಿ ಈ ಮೆಣಸನ್ನು ಸೇರಿಸ್ಕೊಂಡ್ರೆ ನಮ್ಮ ಈ ಮೊಟ್ಟೆ ಪಲ್ಯ ಸಿದ್ಧ. ಈಗ 2 ನಿಮಿಷ ಅಷ್ಟೇ, 2 ನಿಮಿಷ ಹಿಂಗೆ ಅಲ್ಲಾಡಿಸಿ ಕೊನೆಯಲ್ಲೇ ಮೆಣಸು ಹಾಕಬೇಕಾಗಿರೋದು. ಕೊನೆಯಲ್ಲಿ ಮೆಣಸು ಹಾಕಿಬಿಟ್ಟು ಒಂದು 2 ನಿಮಿಷ ಹಿಂಗೆ ಹುರ್ಕೊಳ್ಳಿ. ಈಗ ಮೊಟ್ಟೆ ಪಲ್ಯ ತಿನ್ನೋದಕ್ಕೆ ಸಿದ್ಧ. ಇದನ್ನು ಒಂದು ಬೌಲ್ಗೆ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿದ್ರಾ ಎಷ್ಟು ಸಿಂಪಲ್ಲಾಗಿ ಮೊಟ್ಟೆ ಪಲ್ಯ ರೆಡಿಯಾಗಿದೆ. ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸು ಸಹ ಇದಕ್ಕೆ ಬೇಕಾಗಿಲ್ಲ. ಒಮ್ಮೆ ನೀವು ಸಹ ಮನೇಲಿ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ಬರೆದು ತಿಳಿಸಿ. ನಾನು ಮಾಡಿರುವಂಥ ಈ ಮೊಟ್ಟೆ ಪಲ್ಯ ಇಷ್ಟ ಆಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ಅಡುಗೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.